ಹಾಸ್ಯ ನಟನಾಗಿ ಗುರುತಿಸಿಕೊಂಡು ಗಂಭೀರವಾದ ಪಾತ್ರಗಳಿಗೂ ಜೀವ ತುಂಬುತ್ತಿರುವ ಕಲಾವಿದ ಶಿವರಾಜ್ ಕ್ಯಾರ್ಪೇಟೆ ಈ ತನಕ 50ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಪೂರ್ಣ ಪ್ರಮಾಣದ ನಾಯಕನಾಗಿ ದಾಪುಕಾಲಿಡಲು ಸಜ್ಜಾಗಿರುವ ಅವರು ತಮ್ಮ ಸಿನಿ ಪಯಣದ ಕುರಿತು ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಕಳೆದ ವಾರ ತೆರೆಕಂಡ ಮ್ಯಾಟ್ನಿ ಸಿನಿಮಾದಲ್ಲಿ ನವೀನನ ಪಾತ್ರದಲ್ಲಿ ನಗಿಸಿದ್ದಾರೆ. ನನ್ನ ಸಿನಿಮಾ ಪ್ರಯಾಣ ಪ್ರಾರಂಭವಾಗಿದ್ದೇ ನೀನಾಸಂ ಸತೀಶ್ ಅವರ ಅಯೋಗ್ಯ ಸಿನಿಮಾದಿಂದ. ಅವರ ಜೊತೆಗಿನ 2ನೇ ಸಿನಿಮಾವಿದು. ರಾಬರ್ಟ್ ಸಿನಿಮಾದಲ್ಲಿ ಗುರುತಿಸಿಕೊಳ್ಳುವಂತಹ ಪಾತ್ರ ಲಭಿಸಿತು. ನಾನು ಮತ್ತು ಗುಂಡಾ ಚಿತ್ರದ ಪಾತ್ರವನ್ನು ಜನ ಗುರುತಿಸುತ್ತಾರೆ. ಅದರಲ್ಲಿ ಒಂದು ರೀತಿಯ ನಾಯಕನ ಪಾತ್ರ. ಇಲ್ಲಿ ತನಕ 50ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿರುವೆ. ಮೊದಲು ನಾವು ನಟರಾಗಬೇಕು. ನಟ ಎಂಬ ಪದದಲ್ಲಿ ನವರಸಗಳಿವೆ. ಅವೆಲ್ಲವೂ ಗೊತ್ತಿರಬೇಕು. ಒಳ್ಳೆ ನಟ ಅನಿಸಿಕೊಂಡರೆ ಯಾವುದೇ ರೀತಿಯ ಪಾತ್ರದಲ್ಲಿ ಸೈ ಎನಿಸಿಕೊಳ್ಳಬಹುದು. ಸಾಧುಕೋಕಿಲ, ರಂಗಾಯಣ ರಘು ಅವರಂತವರು ಹಾಸ್ಯ ನಟರಾಗಿದ್ದುಕೊಂಡೇ ನಾಯಕರಾದರು. ಸಿನಿಮಾ ಹೀರೋ ಎಂಬುದಕ್ಕಿಂತ ಕತೆಗೆ ಹೀರೋ ಆಗ್ತಾರೆ. ಯಾವುದೇ ಸಿನಿಮಾವಿರಲಿ ಮಾಡಿದ ಸಣ್ಣ ಪಾತ್ರವು ಕಾಡಬೇಕು. ಚಿತ್ರಮಂದಿರದಿಂದ ಹೊರಬಂದ ನಂತರವೂ ನೆನಪಿನಲ್ಲಿ ಉಳಿಯಬೇಕು. ಎಷ್ಟೋ ಸಲ ಯಾವುದೋ ಒಂದು ಸನ್ನಿವೇಶವನ್ನು ಹಾಸ್ಯವಾಗಿ ಏಕೆ ನಟಿಸಬೇಕು ಎಂದು ಚಿತ್ರತಂಡದೊಂದಿಗೆ ಚರ್ಚಿಸಿ ಬದಲಾಗಿಸಿಕೊಂಡಿದ್ದು ಇದೆ. ನನ್ನ ತಂದೆ ಡ್ರಾಮಾ ರಾಮೇಗೌಡರು ನನ್ನ ಮೊದಲ ಗುರು. ಅವರು ಹವ್ಯಾಸಿ ರಂಗಭೂಮಿ ಕಲಾವಿದ. ಹಾಸನದ ಗೋರೂರಿನಲ್ಲಿ ನಾಟಕದ ತಂಡ ಕಟ್ಟಿದ್ದರು. ಅಲ್ಲಿ ಮೊದಲು ಬಣ್ಣ ಹಚ್ಚಿದೆ. ಬೆಂಗಳೂರಿಗೆ ಬಂದ ನಂತರವೂ ರಂಗಭೂಮಿಯಲ್ಲಿ ಸಕ್ರಿಯನಾಗಿದ್ದೆ. ನನ್ನ ಬದುಕು ಬದಲಾಯಿಸಿದ್ದು ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ. ಅಲ್ಲಿ ಗುರುತಿಸಿಕೊಂಡ ನಂತರವೇ ಇಷ್ಟೆಲ್ಲ ಸಿನಿಮಾಗಳನ್ನು ಮಾಡಲು ಸಾಧ್ಯವಾಗಿದ್ದು. ಒಬ್ಬ ಹಾಸ್ಯ ಕಲಾವಿದ ಹುಟ್ಟುಕೊಂಡಾಗ ಚಾಲ್ತಿಯಲ್ಲಿರುವ ಮತ್ತೊಬ್ಬ ಹಾಸ್ಯ ಕಲಾವಿದನ ಜಾಗಕ್ಕೆ ಕುತ್ತು ಬಂತು ಎಂಬಂತಹ ಮಾತುಗಳು ಕೇಳಿ ಬರುತ್ತವೆ. ವರ್ಷಕ್ಕೆ 200ಕ್ಕೂ ಹೆಚ್ಚು ಸಿನಿಮಾಗಳು ನಿರ್ಮಾಣವಾಗುತ್ತವೆ. ಅದರಲ್ಲಿಯೂ ನಮಗೆ ನಟಿಸಲು ಸಾಧ್ಯವೇ? ಎಲ್ಲ ಸಿನಿಮಾವೂ ನಾವೇ ಇರೋಕೆ ಸಾಧ್ಯವಿಲ್ಲ. ಹೆಚ್ಚೆಂದರೆ 10-12 ಸಿನಿಮಾ ಒಪ್ಪಿಕೊಳ್ಳಬಹುದು. ಯಾರೋ ಬೆಳೀತಾರೆ, ಯಾರೋ ತುಳಿತಾರೆ ಎಂಬುದೆಲ್ಲ ಸುಳ್ಳು. ನನಗೆ ಸಿಗಬೇಕು ಎಂದೆಷ್ಟು ಅವಕಾಶಗಳು ಸಿಕ್ಕೇ ಸಿಗುತ್ತೆ. ಅದನ್ನು ಯಾರು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ನಾವು ಎಷ್ಟು ವಿಭಿನ್ನವಾಗಿ ನಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುತ್ತೇವೋ ಅಷ್ಟೇ ಉತ್ತಮ ಅವಕಾಶಗಳು ಬರುತ್ತವೆ. ದಯವಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಯಾರಿಗೂ ಹೋಲಿಕೆ ಮಾಡಿ ಪೈಪೋಟಿಗಿಳಿದು ಪ್ರತಿಕ್ರಿಯಿಸಬೇಡಿ. ಈ ವಿಷಯಕ್ಕೆ ಎಂದೆಲ್ಲ ಸಾಕಷ್ಟು ವಿಚಾರಗಳಲ್ಲಿ ಹಿನ್ನೆಲೆ ಗೊತ್ತಿಲ್ಲದೆ ಪ್ರಯತ್ನಿಸಬಾರದು. ಪ್ರಜ್ವಲ್ ದೇವರಾಜ್ ಅವರ ಚೀತಾದಲ್ಲಿ ಒಳ್ಳೆ ಪಾತ್ರದಲ್ಲಿ ಕಾಣಿಸಿಕೊಂಡಿರುವೆ. ಅವರದ್ದೇ ಮತ್ತೊಂದು ಚಿತ್ರ ಗಣದಲ್ಲಿಯೂ ಉತ್ತಮ ಪಾತ್ರ ನಿರ್ವಹಿಸುತ್ತಿರುವೆ. ಊರಿನ ಗ್ರಾಮಸ್ಥರಲ್ಲಿ ವಿನಂತಿ ಎಂಬ ವಿಭಿನ್ನ ಕಥಾಹಂದರ ಹೊಂದಿರುವ ಚಿತ್ರದಲ್ಲಿ ನಾಯಕನಾಗಿ ನಟಿಸುತ್ತಿದ್ದೇನೆ. ಕೃಷ್ಣ ಎಂಬ ಹೊಸ ನಿರ್ದೇಶಕನ ಸಿನಿಮಾ 70% ಚಿತ್ರಣಗೊಂಡಿದೆ. ಇನ್ನು ಹೆಸರಿಡದ ಮತ್ತೊಂದು ಚಿತ್ರದಲ್ಲಿ ನಾಯಕನಾಗಿ ನಟಿಸುತ್ತಿದ್ದೇನೆ ಎಂದು ಶಿವರಾಜ್ ಹೇಳಿಕೊಂಡಿದ್ದಾರೆ.